ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡು ರಾಜಕೀಯದಲ್ಲಿ ಬಿಗ್ ಟ್ವಿಸ್ಟ್ ಎದುರಾಗದೆ ಬಹುಮತ ಸಾಬೀತಿಗೆ ದಳಪತಿ ವಿಜಯ್ ಇದೀಗ ಸರ್ಕಸ್ ಮೇಲೆ ಸರ್ಕಸ್ ಮಾಡ್ತಾ ಇದ್ದಾರೆ. ಟಿವಿಕೆಗೆ ಇಂದು ಅಧಿಕೃತವಾದ ಬೆಂಬಲವನ್ನ ವಿಸಿಕೆ ಘೋಷಿಸಲಿದೆಯಾ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಇವತ್ತು ಜೋಸೆಫ್ ವಿಜಯ್ ಪ್ರಮಾಣ ವಚನ ಬಹುತೇಕ ಡೌಟ್ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇನ್ನೂ ಇಬ್ರು ಎಂಎಲ್ಎಗಳ ಬೆಂಬಲಕ್ಕಾಗಿ ಸರ್ಕಸ್ ನಡೀತಾ ಇದೆ. ಟಿವಿಕೆಗೆ ಇಂದು ಅಧಿಕೃತ ಬೆಂಬಲವನ್ನ ವಿಸಿಕೆ ಘೋಷಿಸಲಿದೆ. ಹಾಗಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾರಾ ವಿಜಯ್ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಟಿವಿಕೆ ಬಳಿ ಸದ್ಯ 116 ಶಾಸಕರ ಬೆಂಬಲ ಇರೋದ್ರಿಂದಾಗಿ ಇವತ್ತಿನ ಬೆಳವಣಿಗೆ ಏನಾಗಲಿದೆ ಅನ್ನುವಂತಹ ಕುತೂಹಲ ಕೂಡ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಟಿವಿಕೆ ಮುಖ್ಯಸ್ಥ ಹಾಗೂ ನಟ ವಿಜಯ್ಗೆ ತಮಿಳುನಾಡಿನ ಮುಖ್ಯಮಂತ್ರಿ ಆಗುವಂತ ಯೋಗ ಇನ್ನೂ ಕೂಡ ಕೂಡಿ ಬಂದಿಲ್ಲ. ಬಹುಮತಕ್ಕೆ ಬೇಕಾದಂತ 118 ಶಾಸಕರ ಪಟ್ಟಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಪುನಃ ವಿಜಯ್ ವಿಫಲರಾಗಿದ್ದಾರೆ. ಹಾಗಾಗಿ ಪ್ರಮಾಣ ವಚನ ಸ್ವೀಕರಿಸುವುದು ಒಂದು ರೀತಿ ಅನುಮಾನ ಆಗಿದೆ ಇವತ್ತಿಗೆ. ಇನ್ನು ನಿನ್ನೆ ಸಂಜೆ ವಿಜಯ್ 3ನೇ ಬಾರಿಗೆ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ರನ್ನ ಭೇಟಿ ಮಾಡಿ ಶಾಸಕರ ಬೆಂಬಲ ಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಅದಾದ ನಂತರ ಇವತ್ತು 11 ಗಂಟೆಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಎಲ್ಲ ನಿರೀಕ್ಷೆಗಳು ಕೂಡ ಇತ್ತು. ಅದೇ ರೀತಿಯಾಗಿ ಚರ್ಚೆಗಳು ಕೂಡ ಸಾಗ್ತಾ ಇತ್ತು. ಆದ್ರೆ ಆಗಿರುವಂತಹ ನಾಟಕೀಯ ವಿದ್ಯಮಾನದಲ್ಲಿ ವಿಜಯ್ ಅವರು ಅಗತ್ಯ ಬಹುಮತಕ್ಕೆ ಬೇಕಾದಂತ 118ರ ಬದಲು ಕೇವಲ 116 ಶಾಸಕರ ಬೆಂಬಲ ಪತ್ರವನ್ನು ಸಲ್ಲಿಸಿದ್ದು ಇನ್ನೂ 2 ಸ್ಥಾನಗಳ ಕೊರತೆ ಎದುರಿಸ್ತಾ ಇದ್ದಾರೆ ಅನ್ನೋದು ತಿಳಿದು ಬಂದಿದೆ. ಹೀಗಾಗಿ ಅವರನ್ನ ಸರ್ಕಾರ ರಚನೆಗೆ ಆಹ್ವಾನಿಸುವುದಕ್ಕೆ ರಾಜ್ಯಪಾಲರು ನಿರಾಕರಿಸಿದ್ದಾರೆ. 234 ಸ್ಥಾನಗಳ ಪೈಕಿ 108 ಸ್ಥಾನ ಗೆದ್ದಿರುವಂತಹ ಟಿವಿಕೆಗೆ ಬಹುಮತಕ್ಕೆ 118 ಸ್ಥಾನ ಅನಿವಾರ್ಯ ಬೇಕೀಗ. ಆದರೆ ಕಾಂಗ್ರೆಸ್ನ 5 ಶಾಸಕರು 3 ದಿನ ಹಿಂದೆ ಟಿವಿಕೆಗೆ ಬೆಂಬಲವನ್ನ ಸೂಚಿಸಿದ್ರು. ಒಟ್ಟಾರೆಯಾಗಿ ಏಕೈಕ ದೊಡ್ಡ ಪಕ್ಷಕ್ಕೆ ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನಿಸಬೇಕು ಅನ್ನುವಂತಹ ರೂಲ್ ಇದೆ. ಆದರೆ ಇಲ್ಲಿ ವಿಜಯ್ ಮೊದಲು ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಿದಾಗ ತಮ್ಮದು ಏಕೈಕ ದೊಡ್ಡ ಪಕ್ಷ ಅಂತ ಹೇಳಿ 108 ಶಾಸಕರ ಬೆಂಬಲ ಪತ್ರವನ್ನು ಕೊಟ್ಟಿದ್ರೆ ಸಾಕಿತ್ತು. ಆದರೆ ರಾಜ್ಯಪಾಲರು ಮನ್ನಿಸುವ ಸಾಧ್ಯತೆ ಇತ್ತು ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಾ ಇತ್ತು. ಬದಲಾಗಿ ಕಾಂಗ್ರೆಸ್ನ 5 ಶಾಸಕರ ಬೆಂಬಲ ಸೇರಿ 112 ಶಾಸಕರ ಬೆಂಬಲ ಪತ್ರವನ್ನು ನೀಡ್ತಾರೆ. ಇದು ಮೈತ್ರಿ ಸರ್ಕಾರ ರಚನೆಯ ಹಕ್ಕು ಮಂಡನೆ ಅಂತ ಹೇಳಿ ಗವರ್ನರ್ ಭಾವಿಸ್ತಾರೆ. ಹೀಗಾಗಿ ಮೈತ್ರಿ ಸರ್ಕಾರ ರಚನೆಗೆ 118 ಶಾಸಕರ ಬೆಂಬಲ ಬೇಕು ಅಂತ ವಿಜಯರನ್ನ ವಾಪಸ್ ಕಳುಹಿಸಿದ್ದಾರೆ. ಒಟ್ಟಾರೆಯಾಗಿ 3 ಬಾರಿ ರಾಜ್ಯಪಾಲರನ್ನ ವಿಜಯ್ ಭೇಟಿ ಆಗ್ತಾರೆ. ಆದರೂ ಕೂಡ ಎಲ್ಲವೂ ಸರಿ ಹೋಗಿದ್ರೆ ಇವತ್ತು ಪ್ರಮಾಣ ವಚನ ಸ್ವೀಕಾರವನ್ನ ಮಾಡ್ತಾ ಇದ್ರು. ಆದ್ರೆ ಜೋಸೆಫ್ ವಿಜಯ್ ಪ್ರಮಾಣ ವಚನ ಇವತ್ತಿಗೆ ಡೌಟ್ ಅನ್ನುವಂತಹ ಸುದ್ದಿಗಳು ಇದೀಗ ಹರಿದಾಡ್ತಾ ಇದೆ.